ದೈವ ದರ್ಶನ ಅಫಿಷಿಯಲ್ ಚಾನೆಲ್ಗೆ ನಿಮಗೆ ಸ್ವಾಗತ. ಈ ಮೇ 2026 ರ ಸಿಂಹ ರಾಶಿಯವರಿಗೆ ಜೀವನವೇ ಒಂದು ತಿರುವು. ಗೆಲುವಿನ ಬಾಗಿಲು ತೆರೆದಿದೆಯಾ ಅಥವಾ ಪರೀಕ್ಷೆಗಳ ಅರಣ್ಯಕ್ಕೆ ಪ್ರವೇಶವಾ? ನೀವು ಸಿದ್ಧರಾ? ನೋಡೋಣ ಬನ್ನಿ. ಸಿಂಹರಾಶಿ ಮೇ 2026 ಸಂಪೂರ್ಣ ಭವಿಷ್ಯ ವಿಸ್ತೃತ ವಿಶ್ಲೇಷಣೆ. ಮೇ 2026 ತಿಂಗಳು ಸಿಂಹರಾಶಿಯವರಿಗೆ ಮಿಶ್ರ ಫಲಗಳ ಮಹಾ ಅಧ್ಯಾಯ ಆಗಿರುತ್ತದೆ. ಒಂದು ಕಡೆ ಅವಕಾಶಗಳು, ಮತ್ತೊಂದು ಕಡೆ ಪರೀಕ್ಷೆಗಳು. ಈ ಎರಡರ ನಡುವೆ ನೀವು ನಿಮ್ಮ ನಿಜವಾದ ಶಕ್ತಿಯನ್ನು ತೋರಿಸಬೇಕಾದ ಸಮಯ. ಜ್ಯೋತಿಷ್ಯ ದೃಷ್ಟಿಯಿಂದ ನೋಡಿದರೆ ಈ ತಿಂಗಳು ಗ್ರಹಗಳ ಸ್ಥಾನಮಾನಗಳು ನಿಮ್ಮ ಜೀವನದ ಹಲವು ಕ್ಷೇತ್ರಗಳನ್ನು ಒಮ್ಮೆಲೇ ಕದಲಿಸುತ್ತವೆ. ಕೆಲವೊಮ್ಮೆ ನೀವು ಏನು ನಡೆಯುತ್ತಿದೆ ಎಂದು ಅರ್ಥವಾಗದಂತೆ ಭಾಸವಾಗಬಹುದು. ಆದರೆ ಅದೇ ಸಮಯದಲ್ಲಿ ನಿಮ್ಮೊಳಗಿನ ನಾಯಕತ್ವ ಗುಣ ಹೊರಹೊಮ್ಮುತ್ತದೆ. ಸಾಮಾನ್ಯವಾಗಿ ಈ ತಿಂಗಳು ಸಿಂಹರಾಶಿಗೆ ಪ್ರಗತಿ ಮತ್ತು ಸವಾಲುಗಳ ಸಂಯೋಜನೆ ಎಂದು ಹೇಳಬಹುದು. ವಿಜಯ್ ಕರ್ನಾಟಕ ತಿಂಗಳ ಒಟ್ಟಾರೆ ಚಿತ್ರವೃತ್ತಿ: ಏರಿಳಿತ, ಆದರೆ ಕೊನೆಯಲ್ಲಿ ಗೆಲುವು. ಹಣ, ಅಚಾನಕ್ ಲಾಭ ಪ್ಲಸ್ ಹೆಚ್ಚುವರಿ ಖರ್ಚು. ಪ್ರೀತಿ, ಭಾವನಾತ್ಮಕ ಗೊಂದಲ. ಕುಟುಂಬ, ಕೆಲ ಭಿನ್ನಾಭಿಪ್ರಾಯ ಮನಸ್ಥಿತಿ. ಒತ್ತಡ ಪ್ಲಸ್ ಬೆಳವಣಿಗೆ. ಕೆಲ ವರದಿಗಳ ಪ್ರಕಾರ ಸಿಂಹರಾಶಿಯವರಿಗೆ ಈ ತಿಂಗಳು ಅಚಾನಕ್ ಲಾಭಗಳ ಜೊತೆ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ. ಆದರೆ ಇನ್ನೊಂದೆಡೆ ಕೆಲ ಸಂದರ್ಭಗಳಲ್ಲಿ ಸವಾಲುಗಳು ಹೆಚ್ಚಾಗಬಹುದು ಎಂಬ ಸೂಚನೆಯೂ ಇದೆ. ಅರ್ಥ: ಈ ತಿಂಗಳು ರಿಸ್ಕ್ ವರ್ಸಸ್ ರಿವಾರ್ಡ್ ಗೇಮ್. 1. ಮನಸ್ಥಿತಿ ಮತ್ತು ವೈಯಕ್ತಿಕ ಬೆಳವಣಿಗೆ. ಮೇ ತಿಂಗಳ ಮೊದಲ ಭಾಗದಲ್ಲಿ ನೀವು ಹೆಚ್ಚು ಯೋಚನೆ ಮಾಡುವಿರಿ. ಅತಿಯಾದ ಆತಂಕ, ನಾನು ಸರಿಯಾದ ದಾರಿಯಲ್ಲಿದ್ದೇನೆ ಎಂಬ ಪ್ರಶ್ನೆ. ಆದರೆ ತಿಂಗಳ ಮಧ್ಯದಿಂದ ಆತ್ಮವಿಶ್ವಾಸ ಹೆಚ್ಚಾಗ್ತದೆ. ನಿಮ್ಮ ಒಳಗಿನ ಶಕ್ತಿ ಹೊರಬರುತ್ತದೆ. ಜೀವನದ ಉದ್ದೇಶ ಸ್ಪಷ್ಟವಾಗ್ತದೆ. ಇದು ಟ್ರಾನ್ಸ್ಫಾರ್ಮೇಷನ್ ಮಂತ್. ನೀವು ಬದಲಾಗ್ತೀರಿ ಮತ್ತು ಅದು ಉತ್ತಮ ದಿಕ್ಕಿನಲ್ಲಿ. 2. ಉದ್ಯೋಗ ಮತ್ತು ವ್ಯವಹಾರ. ಈ ತಿಂಗಳು ನಿಮ್ಮ ಕೆಲಸದ ಜೀವನದಲ್ಲಿ ಮೊದಲ ಭಾಗ ಕೆಲಸದಲ್ಲಿ ಒತ್ತಡ, ಬಾಸ್ ಅಥವಾ ಸಹೋದ್ಯೋಗಿಗಳ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಕೆಲಸದಲ್ಲಿ ವಿಳಂಬ. ಎರಡನೇ ಭಾಗ ಹೊಸ ಅವಕಾಶ, ನಿಮ್ಮ ಟ್ಯಾಲೆಂಟ್ ಗಮನಕ್ಕೆ ಬರುತ್ತದೆ. ಬಡ್ತಿ ಅಥವಾ ಹೊಣೆಗಾರಿಕೆ ಹೆಚ್ಚಾಗಬಹುದು. ಮುಖ್ಯ ಸೂಚನೆ: ಅವಸರದಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಡಿ. 3. ಹಣಕಾಸು ಭವಿಷ್ಯ. ಈ ತಿಂಗಳು ಹಣದಲ್ಲಿ ದೊಡ್ಡ ಆಟ, ಲಾಭ, ಅಚಾನಕ್ ಹಣ ಹೂಡಿಕೆಗಳಿಂದ ಲಾಭ. ಖರ್ಚು, ಮನೆ ಖರ್ಚು ಹೆಚ್ಚಾಗ್ತದೆ. ಅನಗತ್ಯ ಖರೀದಿ. ಕೆಲವು ವರದಿಗಳ ಪ್ರಕಾರ ಅಚಾನಕ್ ಲಾಭ ಪ್ಲಸ್ ಹೆಚ್ಚಿದ ಖರ್ಚು. ಸಿಂಹರಾಶಿಗೆ ಈ ತಿಂಗಳ ಮುಖ್ಯ ಲಕ್ಷಣ: ಸಲಹೆ, ಹಣ ಬಂದಾಗ ಉಳಿಸಿ, ಇಲ್ಲದಿದ್ದರೆ ಅದು ಕೈಯಿಂದ ಜಾರಿ ಹೋಗುತ್ತದೆ. 4. ಪ್ರೀತಿ ಮತ್ತು ಸಂಬಂಧಗಳು. ಈ ತಿಂಗಳು ನಿಮ್ಮ ಹೃದಯದ ಕಥೆ. ಮೊದಲ ಭಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಸಣ್ಣ ಜಗಳ ದೂರವಾಗುವ ಭಾವನೆ. ಎರಡನೇ ಭಾಗ ಮತ್ತೆ ಹತ್ತಿರವಾಗುವಿರಿ. ಮಾತುಕತೆ ಮೂಲಕ ಸಮಸ್ಯೆ ಪರಿಹಾರ. ಒಂದು ಮಹತ್ವದ ಸೂಚನೆ: ಈಗೋ ಬಿಟ್ಟು ಮಾತನಾಡಿದರೆ ಸಂಬಂಧ ಉಳಿಯುತ್ತದೆ. 5. ಕುಟುಂಬ ಜೀವನ. ಮನೆಯಲ್ಲೊಂದು ಒತ್ತಡದ ವಾತಾವರಣ. ಹಿರಿಯರ ಆರೋಗ್ಯ ಗಮನಿಸಬೇಕು. ಸಹೋದರರ ಜೊತೆ ಸಣ್ಣ ಗೊಂದಲ. ಆದರೆ ತಿಂಗಳ ಕೊನೆಯಲ್ಲಿ ಶಾಂತಿ, ಕುಟುಂಬ ಬೆಂಬಲ ಹೆಚ್ಚಾಗುತ್ತದೆ. ನಿಮ್ಮ ಪಾತ್ರ: ಲೀಡರ್ ಆಫ್ ದ ಫ್ಯಾಮಿಲಿ. 6. ವಿದ್ಯಾರ್ಥಿಗಳಿಗೆ ಕಾನ್ಸಂಟ್ರೇಷನ್ ಸಮಸ್ಯೆ, ಸೋಷಿಯಲ್ ಮೀಡಿಯಾ ಡಿಸ್ಟ್ರಾಕ್ಷನ್. ಆದರೆ ಪರೀಕ್ಷೆಗಳಲ್ಲಿ ಸರಾಸರಿ ಉತ್ತಮ ಫಲ. ಗೈಡೆನ್ಸ್ ಸಿಕ್ಕರೆ ದೊಡ್ಡ ಯಶಸ್ಸು. ಸಲಹೆ: ದಿನಕ್ಕೆ ಕನಿಷ್ಠ 4ರಿಂದ 5 ಗಂಟೆ ಫೋಕಸ್ ಸ್ಟಡಿ. 7. ಆರೋಗ್ಯ. ಗಮನ ಕೊಡಬೇಕಾದವು: ಸ್ಟ್ರೆಸ್, ಸ್ಲೀಪ್ ಡಿಸ್ಟರ್ಬೆನ್ಸ್, ಹೆಡೇಕ್. ಉತ್ತಮವಾಗಲು ಯೋಗ, ಧ್ಯಾನ, ಸರಿಯಾದ ಆಹಾರ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಇದೆ. 8. ವಿಶೇಷ ದಿನಗಳು. ಮೇ 5ರಿಂದ 10 ಸವಾಲಿನ ಸಮಯ. ಮೇ 15ರಿಂದ 20 ತಿರುವು. ಮೇ 25ರಿಂದ 31 ಯಶಸ್ಸಿನ ಆರಂಭ. 9. ಪರಿಹಾರಗಳು. ಭಾನುವಾರ ಸೂರ್ಯನಿಗೆ ಅರ್ಘ್ಯ, ಶಿವನಿಗೆ ದೀಪ ಹಚ್ಚಿ ಆತ್ಮವಿಶ್ವಾಸ ಕಾಪಾಡಿಕೊಳ್ಳಿ. 10. ಹಿಡನ್ ಟ್ರೂತ್, ಗುಪ್ತ ಸತ್ಯ. ಈ ತಿಂಗಳಲ್ಲಿ ನಿಮ್ಮ ಸ್ನೇಹಿತರಲ್ಲಿ ಯಾರಾದರೂ ನಿಮ್ಮ ಮೇಲೆ ಈರ್ಷೆ ಹೊಂದಿರಬಹುದು. ಕೆಲಸದ ಸ್ಥಳದಲ್ಲಿ ಗುಪ್ತ ಶತ್ರುಗಳು ಇರಬಹುದು. ಆದ್ದರಿಂದ ಯಾರನ್ನೂ ಸಂಪೂರ್ಣವಾಗಿ ನಂಬಬೇಡಿ. ಅಂತಿಮ ತೀರ್ಮಾನ: ಮೇ 2026 ಸಿಂಹ ರಾಶಿಗೆ ಪರೀಕ್ಷೆಯ ಮೂಲಕ ಪ್ರಗತಿ, ಸವಾಲುಗಳ ಮೂಲಕ ಯಶಸ್ಸು. ನೀವು ಈ ತಿಂಗಳು ಕಷ್ಟ ಅನುಭವಿಸುವಿರಿ, ಆದರೆ ಅದೇ ಕಷ್ಟ ನಿಮ್ಮನ್ನು ಬಲವಾಗಿಸುತ್ತದೆ. ಅಂತಿಮ ಮಾತು: ಈ ಮೇ ತಿಂಗಳು ನಿಮ್ಮನ್ನು ಮುರಿಯಲು ಅಲ್ಲ, ನಿಮಗೆ ರಾಜನಾಗಿ ರೂಪಿಸಲು ಬಂದಿದೆ. ನೀವು ಸಿಂಹರಾಶಿ. ನೀವು ಸೋಲುವುದಿಲ್ಲ, ನೀವು ರೂಪಾಂತರಗೊಳ್ಳುತ್ತೀರಿ.
ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.